ನಮಸ್ತೆ. ಕ್ರಿಸ್ತಿಶಕ 12ನೇ ಶತಮಾನದಲ್ಲಿಯ ಕನ್ನಡದ ಮೊದಲ ಕವಯತ್ರಿ ಅಕ್ಕಮಹಾದೇವಿ, ಐದಕ್ಕಿ ಲಕ್ಕಮ್ಮರಂತಹ ಪ್ರಭಾವಿ ವಚನಕಾರ್ತಿಯರ ನಂತರ ಸುಮಾರು 17ನೇ ಶತಮಾನದಲ್ಲಿ ಕಾಣಿಸಿಕೊಂಡಂಥ ಸಂಚಿ ಹೊನ್ನಮ್ಮ ಕನ್ನಡದ ಒಬ್ಬ ಪ್ರಮುಖ ಕವಯಿತ್ರಿ ಅಂತ ಹೇಳ್ಬೋದು. ಈ ತರಗತಿಯಲ್ಲಿ ನಾವು ಸಂಚಿ ಹೊನ್ನಮ್ಮಳ ಪರಿಚಯವನ್ನು ಮಾಡಿಕೊಳ್ಳೋಣ. ಸಂಚಿ ಹೊನ್ನಮ್ಮ ಕ್ರಿಸ್ತಿಶಕ 1480ರಲ್ಲಿ ಮೈಸೂರು ಜಿಲ್ಲೆಯ ಯಳಂದೂರಿನಲ್ಲಿ ಜನಿಸಿದಳು. ಈಕೆಯ ಕಾಲ 17ನೇ ಶತಮಾನ. ಈಕೆ ಮೈಸೂರಿನ ಚಿಕ್ಕ ದೇವರಾಜ ಒಡೆಯರ ಆಸ್ಥಾನದಲ್ಲಿ ಇದ್ಲು. ಸಂಚಿ ಅಂದರೆ ಚೀಲ ಅಂತ ಅರ್ಥ. ಹೊನ್ನಮ್ಮ ಎಲೆ ಅಡಿಕೆ ಚೀಲವನ್ನು ಹಿಡಿದು ಅರಮನೆಯಲ್ಲಿ ರಾಜರಾಣಿಯರಿಗೆ ಸಮೀಪವರ್ತಿಯಾಗಿ ಕೆಲಸ ನಿರ್ವಹಿಸ್ತಿದ್ಲು. ಅಂದರೆ ಊಟವಾದ ನಂತರ ಅಥವಾ ಅವ್ರಿಗೆ ಅವಶ್ಯಕವಿದ್ದಾಗ ಆ ಎಲೆ ಅಡಿಕೆಯನ್ನು ಕೊಡುವಂಥ ಕೆಲಸವನ್ನು, ಅದಕ್ಕೆ ಆ ಸಾಂಚಿ ಅಂದರೆ ಚೀಲ, ಆ ಚೀಲದಲ್ಲಿ ಯಾವಾಗಲೂ ಆ ಎಲೆ ಅಡಿಕೆಯನ್ನು ಸಿದ್ಧ ಮಾಡಿ ಇಟ್ಕೊಂಡಿರ್ತಿದ್ಲು. ಬೇಕಾದಂಥ ಸಂದರ್ಭದಲ್ಲಿ ಆ ರಾಜರಾಣಿಯರಿಗೆ ಕೊಡ್ತಾ ಅವರಿಗೆ ಅತ್ಯಂತ ಸಮೀಪದ ವ್ಯಕ್ತಿಯಾಗಿದ್ಲು ಅಂತ. ಹೊನ್ನಮ್ಮ ಚಿಕ್ಕ ದೇವರಾಜ ಒಡೆಯರ ಪಟ್ಟದರಸಿ ಆಗಿದ್ದಂಥ ಅಮ್ಮಣ್ಣಿಯ ಬಾಲ್ಯ ಸ್ನೇಹಿತೆ ಕೂಡ ಆಗಿದ್ಲು. ಹೀಗಾಗಿ ಇನ್ನಷ್ಟು ಆಕೆಗೇನು ಅಂದರೆ ಸಲುಗೆ ಇತ್ತು ಅರಮನೆಯೊಂದಿಗೆ ಅಂತ ಹೇಳ್ಬೋದು. ಉಳಿಗದವಳಾದಂಥ ಹೊನ್ನಮ್ಮ ಸಿಂಗರಾರನಿಂದ ವಿದ್ಯಾರ್ಜನೆಯನ್ನು ಪಡ್ಕೊಂಡಿದ್ಲು, ಆತನಿಂದ ಶಿಕ್ಷಣವನ್ನು ಪಡ್ಕೊಂಡಿದ್ಲು. ಈಕೆ ಬರೆದಂಥ ಒಂದೇ ಕೃತಿ ಹದಿಬದೆಯ ಧರ್ಮ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾಳೆ. ಈ ಕೃತಿ 9 ಸಂಧಿಗಳು ಮತ್ತು 420 ಪದ್ಯಗಳನ್ನು ಒಳಗೊಂಡಂಥ ಸಾಂಗತ್ಯ ಕೃತಿ ಅಂತ ಹೇಳ್ಬೋದು. ಹದಿಬದೆಯ ಧರ್ಮ ಅನ್ನುವಂಥ ವಿಷಯವೇ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೊಸದು ಮತ್ತು ಅಚ್ಚರಿ. ಯಾಕಂದರೆ ಇದು ಕಥಾನಕ ರೂಪ. ಅಂದರೆ ನಾವು ಯಾವ ರೀತಿ ಈ ಪಂಪ ಆಗಿರ್ಬೋದು ಅಥವಾ ರನ್ನನ ಗದಾಯುದ್ಧ ಆಗಿರ್ಬೋದು, ಹೀಗೊಂದು ಕಥಾನಕವನ್ನು ಒಳಗೊಂಡು ಹೋಗ್ತಾ ಇರ್ತದೆ, ಅಥವಾ ಪಂಚತಂತ್ರದ ಕಥೆಗಳಾಗಿರ್ಬೋದು. ಆದರೆ ಇದು ಯಾವುದೇ ರೀತಿಯನ್ನು ಕಥೆಯನ್ನು ಇಲ್ಲಿ ಹೆಣೆದಿಲ್ಲ ಅವಳು ಅಂತ. ಬದಲಾಗಿ ಒಬ್ಬ ಗೃಹಿಣಿ, ಸಹಧರ್ಮಿಣಿ ಹೇಗಿರಬೇಕು ಅನ್ನುವಂಥ ಹೇಳುವಂಥದ್ದೇ ಕೈಪಿಡಿಯಾಗಿದೆ ಅಂತ. ಗಂಡನೊಡನೆ ಗರ್ತಿಯಾಗಿ ಸುಗಮವಾಗಿ ಸಂಸಾರ ಮಾಡುವ ಹೆಣ್ಣಿಗೆ ಹೇಳಿದ ಬುದ್ಧಿವಾದದ ಹಾಗೆ ಈ ಕಾವ್ಯ ಇದೆ ಅಂತ. ಅಂದರೆ ಹೆಣ್ಮಕ್ಕಳನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಇರುವಂಥ ಒಂದು ಕಾವ್ಯ ಅಂತ ಹೇಳ್ಬೋದು. ಆಕೆಯ ಹದಿಬದೆಯ ಧರ್ಮದಲ್ಲಿರುವಂಥ ಒಂದು ಸಾಲುಗಳಿವು. ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪಣ್ಣೆಂದೇಕು ಬೀಳುಗಳೆಯವರು, ಕಣ್ಣು ಕಾಣದ ಗಾವಿಲರು. ಈ ಪದ್ಯ ಹೆಣ್ಣಿನ ಶ್ರೇಷ್ಠತೆಯನ್ನು ಕುರಿತು ಹೇಳುವಾಗ ಆಕೆ ಹೆಮ್ಮೆಯಿಂದ ಈ ಸಾಲುಗಳನ್ನು ವ್ಯಕ್ತಪಡಿಸ್ತಾಳೆ. ತಾಯಿಯಾಗಿ ಹೆಣ್ಣು ಬೇಕು, ಹೆಂಡತಿಯಾಗಿ ಹೆಣ್ಣು ಬೇಕು, ಮಗಳಾಗಿ ಹೆಣ್ಣು ಬೇಕು, ಆದರೆ ಆ ಹೆಣ್ಣಿನ ಬಗ್ಗೆ ನಿಕೃಷ್ಟ ಮನೋಭಾವನೆಯನ್ನು ಬೆಳೆಸ್ಕೋಬೇಡ್ರಿ ಅಂತ ಗಂಡಿಗೆ ಈ ವಚನವನ್ನು ಹೇಳುವಂಥದ್ದು, ಅಥವಾ ಈ ಸಾಲುಗಳನ್ನು ಆಕೆಯಲ್ಲಿ ಹೇಳುವಂಥದ್ದು. ಹೆಣ್ಣನ್ನು ನಿಕೃಷ್ಟವಾಗಿ ನೋಡಬೇಡಿ, ಗೌರವದಿಂದ ನೋಡ್ರಿ ಅನ್ನೋ ಕಾರಣಕ್ಕೆ ಹೇಳ್ತಾಳೆ ಆಕೆ. ಕಣ್ಣು ಕಾಣದ ಗಾವಿಲರು ಅಂದರೆ ಕಣ್ಣಿದ್ದು ಕುರುಡರಾಗಿರುವಂಥ ನೀವು ಅಂತ ಹೆಣ್ಣನ್ನು ನಿಕೃಷ್ಟವಾಗಿ ಕೀಳಾಗಿ ನೋಡಬೇಡ್ರಿ ಅನ್ನುವಂಥದ್ದನ್ನು ಹೇಳ್ತಾ, ಪುರುಷನ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಹೆಣ್ಮಗಳು ಬೇಕು. ಒಬ್ಬ ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಅಥವಾ ಸಹೋದರಿಯಾಗಿ, ಹೀಗೆ ಅಂಥ ಹೆಣ್ಣು ಮಗಳನ್ನು ನೀವು ಗೌರವದಿಂದ ಕಾಣ್ರಿ ಅನ್ನುವಂಥ ಮಾತನ್ನು ಆಕೆಯಲ್ಲಿ ಹೇಳುವಂಥದ್ದು. ಪ್ರಮುಖವಾಗಿ ಹದಿಬದೆಯ ಧರ್ಮ ಪತಿವ್ರತ ಧರ್ಮದ ನಿಯಮಗಳು, ಭಾರತೀಯರ ಸ್ತ್ರೀಯರ ಸ್ಥಾನಮಾನದ ವರ್ಣನೆಗಳು, ಉದಾಹರಣೆ ರೂಪದ ಕಥೆಗಳು ಇತ್ಯಾದಿ ಅಂಶಗಳನ್ನು ಈ ಕೃತಿ ಒಳಗೊಂಡಿರುವಂಥದ್ದು. ಹೊನ್ನಮ್ಮ ಸತಿಧರ್ಮದೊಡನೆ ಪತಿಧರ್ಮವನ್ನು ಕೂಡ ತಿಳಿಸ್ತಾಳೆ. ಕೇವಲ ಹೆಣ್ಣನೇ ಸಂಸಾರವನ್ನು ಎಲ್ಲ ಸಾಗಿಸ್ಕೊಂಡು ಸರಿಯಾಗಿ ಹೋಗಬೇಕನ್ನುವಂಥದ್ದು ಏನಿಲ್ಲ. ಅದರಲ್ಲಿ ಗಂಡಿನ ಪಾಲು ಅಷ್ಟೇ ಇರ್ತದೆ, ಪುರುಷನ ಪಾತ್ರನೂ ಅಷ್ಟೇ ಇರ್ತದೆ. ಹೇಗೆ ಸತಿಧರ್ಮವನ್ನು ಹೆಂಡತಿ ಪಾಲಿಸ್ತಾಳೋ ಹಾಗೆ ಪತಿಧರ್ಮವನ್ನು ಪಾಲಿಸಬೇಕು ಅಂತ ಆಕೆ ಹೇಳ್ತಾಳೆ. ಇಲ್ಲಿ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಪುರುಷ ತನ್ನ ಗೃಹಿಣಿಯ ಬಗ್ಗೆ ಹೇಗೆ ವರ್ತಿಸಬೇಕು ಅನ್ನುವಂಥ ಅಂಶವನ್ನು ನಾವು ಈ ಕೃತಿಯಲ್ಲಿ ಕಾಣ್ಬೋದು. ಒಬ್ಬ ಗಂಡನಿಗೆ ಹೆಂಡತಿ ಹೇಗಿರಬೇಕು ಅಂತ
ಹೇಳ್ತಾಳೋ ಹಾಗೆ ಒಬ್ಬ ಗಂಡನು ಹೆಂಡತಿಯನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನುವಂಥದ್ದನ್ನು ಹೇಳ್ತಾಳೆ. ಪತಿಯಾದವನು ಹೆಂಡತಿನ ಪ್ರೀತಿಯಿಂದ ಅವಳಲ್ಲಿರುವಂಥ ಭಯ ಅಂಜಿಕೆಯನ್ನು ಹೋಗಲಾಡಿಸಿ ಆಕೆಯೊಂದಿಗೆ ವಿಶ್ವಾಸದಿಂದ ವರ್ತಿಸಬೇಕು ಅಂತ ಕರೆ ನೀಡ್ತಾಳೆ. ಒಂದು ಸಂಸಾರದ ರಥ ಸಾಗಬೇಕು ಅಂದರೆ ಎರಡೂ ಚಕ್ರಗಳು ಸಮನಾಗಿ ಹೋಗಬೇಕು. ಹೀಗಾಗಿ ಆ ಒಂದು ಸಲಹೆಯನ್ನು ಇಲ್ಲಿ ಇಬ್ಬರಿಗೂ ಆಕೆ ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಇವತ್ತಿನ ಒಂದು ವಾಸ್ತವ ಸ್ಥಿತಿಗೆ ಹದಿಬದೆಯ ಧರ್ಮ ಬಹಳಷ್ಟು ಅವಶ್ಯಕತೆ ಇದೆ ಅಂತ ಅನ್ನಿಸ್ತದೆ. ಯಾಕಂದರೆ ಇವತ್ತು ನಾವು ಅನೇಕ ವರ್ತಮಾನ ಪತ್ರಿಕೆಗಳಲ್ಲಿ, ಟಿ ವಿ ನ್ಯೂಸ್ ಚಾನಲ್ಗಳಲ್ಲಿ ಎಷ್ಟೋ ಆಘಾತಕಾರಿ ಪ್ರಕರಣಗಳನ್ನು ನೋಡ್ತೀವಿ. ಇತ್ತೀಚಿನ ದಿನಮಾನಗಳಲ್ಲೇ ನೋಡ್ತೀವಿ ನಾವು. ಹೆಂಡತಿ ಗಂಡನನ್ನು ಕೊಂದು ಯಾವುದೋ ಒಂದು ಡ್ರಮ್ಮಲ್ಲಿ ತುಂಬಿಡುವಂಥದ್ದು, ಅಥವಾ ಯಾರೊಬ್ಬ ಪ್ರೇಯಸಿಯನ್ನು ಕೊಂದು ಫ್ರಿಜ್ನಲ್ಲಿ ಇಡುವಂಥದ್ದು, ಅತ್ಯಂತ ಅಮಾನವೀಯವಾಗಿ ಅವರನ್ನು ಸಾಯಿಸುವಂಥದ್ದು, ಗಂಡ ಹೆಂಡತಿಯನ್ನಿರಲಿ ಅಥವಾ ಹೆಂಡತಿ ಗಂಡನನ್ನಿರಲಿ. ಹಿಂದೆ ಎಲ್ಲ ಹೆಂಡತಿ ಗಂಡ ಹೇಳಿದ ಹಾಗೆ ಕೇಳ್ಕೊಂಡಿರಬೇಕು ಅನ್ನುವಂಥದ್ದು ಒಂದು ಮನಸ್ಥಿತಿ ಇತ್ತು, ಪುರುಷ ಪ್ರಧಾನ ಸಮಾಜ ಇತ್ತು ನಿಜ. ಆದರೆ ಇವತ್ತು ಆ ರೀತಿ ಇಲ್ಲ. ಆದರೆ ಗಂಡ ಹೆಂಡತಿಯರ ಮಧ್ಯೆ ಹೊಂದಾಣಿಕತೆ, ಪ್ರಾಮಾಣಿಕತೆ ಎಲ್ಲ ಭಾಳಷ್ಟು, ಎಲ್ಲರೂ ಅಂತಲ್ಲ, ಕೆಲವೊಂದಿಷ್ಟು ಜನರಲ್ಲಿ. ಆದರೆ ಇವತ್ತು ಇತ್ತೀಚಿನ ದಿನಮಾನಗಳಲ್ಲಿ ಅಂಥ ಪ್ರಕರಣಗಳನ್ನು ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ಅಂಥವರಿಗೆ ಹದಿಬದೆಯ ಧರ್ಮ ಅದು ಅನ್ವಯ ಆಗ್ಬೋದೇನೋ. ಆ ರೀತಿ ಪೂರ್ತಿ ಗಂಡಿಗೆ ತಲೆಬಾಗ್ರಿ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇಲ್ಲ ನಾನು. ಬದಲಾಗಿ ಆಗಲೇ ಹೇಳಿದ ಹಾಗೆ ಜೀವನ ರಥವನ್ನು ಎಳಿಬೇಕು ಅಂದರೆ ಎರಡೂ ಗಾಲಿಗಳು ಸಮನಾಗಿರಬೇಕು. ಪುರುಷನೂ ಅಷ್ಟೇ ಮುಖ್ಯ, ಸ್ತ್ರೀನೂ ಅಷ್ಟೇ ಮುಖ್ಯ. ಆಗಲೇ ಹೇಳಿದಾಗೆ ಪತಿಯನ್ನು ಸತಿ ಕೊಲ್ಲಿಸೋದು, ಸತಿಯನ್ನು ಪತಿ ಕೊಲ್ಲಿಸೋದು, ಈ ರೀತಿ ಎಷ್ಟೋ ಪ್ರಕರಣಗಳಿಗೆ ಕಾರಣ ಏನು ಅಂದರೆ ಹೊಂದಾಣಿಕೆ, ಅವರ ಇಬ್ಬರ ಮಧ್ಯೆ ಪ್ರಾಮಾಣಿಕತೆ ಇಲ್ಲದೇ ಇರೋದು, ಇವೆಲ್ಲ ಕಾರಣ ಆಗ್ತಾಯಿದೆ. ಅದಕ್ಕೆ ಹದಿಬದೆಯ ಧರ್ಮ ಇವತ್ತು ಅನ್ವಯ ಮಾಡಿಕೊಂಡ್ರೆ ಏನು ತಪ್ಪಿಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಹೆಣ್ಣು ಗಂಡಿನಲ್ಲಿ ನಾನು ನೀನು ಅನ್ನುವಂಥ ಅಹಮ್ಮೆ ಇವತ್ತಿನ ಈ ಮನಸ್ತಾಪಗಳಿಗೆ ಕಾರಣ ಅನ್ನಿಸ್ತದೆ. ಯಾಕಂದರೆ ಅವಳು ಸೋಲೋದಿಲ್ಲ, ಗಂಡನೂ ಸೋಲೋದಿಲ್ಲ. ಆದ್ದರಿಂದ ಇವತ್ತು ಬಹಳಷ್ಟು ಇದು ಅನ್ವಯ ಆಗ್ತದೆ ಅಂತ ಅನ್ನಿಸ್ತದೆ. ಏನೇ ಇರಲಿ, ಸರಸ ಸಾಹಿತ್ಯದ ಪರದೇವತೆ ಎನ್ನುವಂತಹ ಬಿರುತಿಗೆ ಭಾಜನಳಾದಂತಹ ಹೊನ್ನಮ್ಮ ಆಸ್ಥಾನದ ರಾಯಭಾರಿಗಳ ವಿದ್ವತ್ ಕವಿಗಳ ಮೆಚ್ಚುಗೆಯನ್ನು, ಹಾಗೆ ಜನಸಾಮಾನ್ಯರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿ ಕನ್ನಡ ಸರಸ್ವತಿ ಲೋಕದ ಒಬ್ಬ ಶ್ರೇಷ್ಠ ಕವಿತ್ರಿ, ಧ್ರುವತಾರೆಯಾಗಿ ಏನು ಅಂದರೆ ಚಿರಸ್ಮರಣೆಯಾಗಿದ್ದಾಳೆ ಅನ್ನುವಂಥದ್ದನ್ನು ಹೇಳ್ತೀವಿ. ಆಕೆಯ ಕೃತಿ ಕೂಡ ಇವತ್ತು ಇನ್ನೂ ನಮ್ಮಲ್ಲಿ ಚಿರಸ್ಮರಣೀಯವಾಗಿದೆ. ಅವುಗಳಲ್ಲಿರುವಂಥ ಅನೇಕ ಒಳ್ಳೆಯ ಅಂಶಗಳನ್ನು ಸತಿಪತಿಗಳು ಅನುಸರಿಸ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.